ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಇದಕ್ಕೆ ಸ್ವಾಗತ ಸುಸ್ವಾಗತ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಚಿಕ್ಕಪೇಟೆಗೆ ಹೋಗೋದು. ಚಿಕ್ಕಪೇಟೆಗೆ ಹೋಗಿ ಸ್ವಲ್ಪ ಮದುವೆ ಶಾಪಿಂಗ್ ಎಲ್ಲ ಆಗಿದೆ, ಸ್ವಲ್ಪ ಚಿಕ್ಕ ಪುಟ್ಟ ಐಟಮ್ಗಳನ್ನೆಲ್ಲ ಪರ್ಚೇಸ್ ಮಾಡೋದಿದೆ. ಸ್ವಲ್ಪ ತೊಗೊಬಿಟ್ಟು ಹಾಗೆ ಒಬ್ಬರ ಇನ್ವಿಟೇಷನ್ ಕಾರ್ಡ್ನೆಲ್ಲ ಕೊಟ್ಬಿಟ್ಟು ಅವ್ರಿವ್ರು ಎಲ್ಲರಿಗೂ ಯಾರ್ಯಾರಿಗಿದೆ ಅವರಿಗೆಲ್ಲ ಬೆಂಗಳೂರಲ್ಲೆಲ್ಲ ಕೊಟ್ಬಿಟ್ಟು ನೆಕ್ಸ್ಟ್ ವೀಕಲ್ಲಿ ಊರಿಗೆ ಹೋಗಬೇಕು. ಆ ರೀಸನಿಗೋಸ್ಕರ ಇವತ್ತು ಎಲ್ಲ ಪ್ಲ್ಯಾನ್ ನಡೀತಾ ಇದೆ. ಇವಾಗ ಬೊಮ್ಮನಹಳ್ಳಿ ಸಿಗ್ನಲ್ ಹತ್ರ ಇದ್ದೀನಿ. ಇವಾಗ ನೆಕ್ಸ್ಟು ಚಿಕ್ಕಪೇಟೆ ಹೋಗಬೇಕು. ಮದುಮಗನ ಜೊತೆಗೆ ಮದುಮಗ ಬಂದಿದ್ದಾರೆ ಬೆಂಗಳೂರಿಗೆ. ಅವ್ರಿಗೊಂದು ಸ್ವಲ್ಪ ಬಟ್ಟೆ ಏನೋ ಬೇಕಾಗ್ಬೋದೇನೋ ಗೊತ್ತಿಲ್ಲ, ಅವ್ರಿಗೂ ಕೊಡಿಸ್ಬೇಕು. ಹಾಗೆ ನಮ್ಮ ಸ್ನೇಹಿತ ಬಂದಿದ್ದಾನೆ. ನಮ್ಮ ಅಣ್ಣನ ಫ್ರೆಂಡ್ ಅವರು. ಇವರು ನಮ್ಮ ಅಣ್ಣ ಅಧ್ಯಕ್ಷರಾದವರು ಉಪಾಧ್ಯಕ್ಷರು. ಇವರೇ ನೋಡಿ ಉಪಾಧ್ಯಕ್ಷರು, ಚೆನ್ನಾಗಿದ್ದಾರೆ. ನಮ್ಮಣ್ಣ ತಮಿಳ್ ಟೀಚರು, ಗೊತ್ತಾ ನಿಂಗೆ? ನಮ್ಮಣ್ಣ ತಮಿಳ್ ಟೀಚರು. ನಿಜನಾ? ನೆಕ್ಸ್ಟ್ ಒಂದು ಬಸ್ ಬರ್ಲಿ ಬಾ, ತಮಿಳಲ್ಲಿ ಓದ್ಬಿಟ್ಟು ಹೇಳ್ತಾರೆ ಅವರು. ನಿಜ, ಸೀರಿಯಸ್ಸಾ? ಬೇಕಾ ತಮಿಳ್ ಬಸ್ ಎಲ್ಲಿ ಬರುತ್ತೆ ಹೇಳು, ಪಕ್ಕದಲ್ಲಿ ನಿಲ್ಲಿಸ್ತೀರಾ ಅವಾಗ ಹೇಳು. ಅದು ಮೋಟ್ರ್ ಪ್ರಾಬ್ಲಮ್ ಆಗೈತೆ, ಒಂದು ರೆಡಿ ಮಾಡಬೇಕು. ಏನ ಇವತ್ತೆಲ್ಲ ಆಗತ್ತಾ? ನಾನು ಕಟಿಂಗ್ ಶೇವಿಂಗ್ ಮಾಡಿಸ್ಬೇಕು, ಒಂದು ಜೊತೆ ಬಟ್ಟೆ ತಗೋಬೇಕು ಇನ್ನು ಚೆನ್ನಾಗಿರೋದು. ಮುಂದಿನ ವಾರ ನಾ ಊರಿಗೆ ಹೋಗದೆ, ಭಾನುವಾರ. ಇದೇ ಮೋಸ್ಟ್ 2 ವರ್ಷದಿಂದ ಬಹಳ ಡೇಂಜರ್ ಸಿಗ್ನಲ್ ಇದು. ತುಂಬಾ ಜಾಮ್ ಆಗಿರ್ತದೆ, ಅರ್ಧ ಗಂಟೆ 1 ಗಂಟೆ ಆಗ್ತಿತ್ತು. ಬೊಮ್ಮನಹಳ್ಳಿ ಸಿಗ್ನಲ್ ಅಂದ್ರೆ ಇದೆ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಇದು ನೆಕ್ಸ್ಟ್ ಶಿಲ್ಪ್ ಬೋರ್ಡ್ ಕೇಳಿ ಹೆಸರು ತೋರಿಸಿ ಬನ್ನಿ. ಕೆಂಪು ಬಸ್ ಹತ್ತು ಬೆಂಗಳೂರಿಗೆ ಬಂದ್ಬಿಡ್ತೀರಾ? ಇಲ್ಲಿ ಕೆಂಪು ಬಸ್ ಹತ್ತು ಬೆಂಗಳೂರಿಗೆ ಬಂದ್ಬಿಡ್ತೀರಾ? ಇಲ್ಲಿ ಕೆಂಪು ಬೈಕ್ ತಗೊಂಡು ಓಡಾಡಕ್ ಬಂದ್ಬಿಡ್ತೀರ ಹಂಗೆ? ಅಯ್ಯಯ್ಯೋ, ಸಂಜು ಪಾಸ್ ಆಗ್ಬಿಟ್ನೇನೋ. ಪಾಸ್ ಆಗ್ಬಿಟ್ಟ. ಲೆಫ್ಟಿಗೆ ಇರ್ಬೇಕಾಯ್ತು. ಹೆಲ್ಮೆಟ್ ಹಾಕಿಲ್ಲ ಅದಕ್ಕೆ. ಸಂಜು ಲೆಫ್ಟಿಗೆ ಹೋಗ್ಬಿಟ್ನಾ ಗೊತ್ತಿಲ್ಲ ಮರ್ಯ. ನುಗ್ಸೇ ಬಿಟ್ಟ ಸಂಜು, ನಾನೇ ನುಗ್ಗಿಸ್ತಿಲ್ಲ. ಬಿಟ್ಟು ಕುದುರೆ ಹೊಡೆದಂಗೆ ಓಡ್ತಾರೆ ಎಲ್ಲರೂ. ಏನ್ ಸಿಗ್ನಲ್ ಏನು, ಸಂಡೆ ಆದ್ರೂ ಓಬೋ ಕುದುರೆ ಆರಿಸಿದಂಗೆ ಆರಿಸ್ತಾನಲ್ಲ ಮರೆ ಇವನೇನು. ಫ್ಲೇವರ್ ಮೇಲೆ ಹತ್ತಂತ ಹೇಳು. ಅದೇ ಸಿಲ್ಕ್ ಬೋರ್ಡ್ ಅಂತ ಹೇಳು. ಅದೇ ಸಿಲ್ಕ್ ಬೋರ್ಡ್. ಸಾವ ಇವನು ಬರೋ ಅಂತ ಹೋಗ್ತಾವನ ಅಣ್ಣ. ಅದೇನು ವಾಟರ್ದ ರೈನ್ದು ಎಷ್ಟು ತಗೊಂಡೆ? ಎಲ್ಲಿ ಲೋಕಲ್ ಅಂಗಡಿಲ್ಲ? ಆನ್ಲೈನ್ ಈಗಪ್ಪ ನಿಮ್ದೆಲ್ಲ. ಆನ್ಲೈನ್ ಈಗ ಹೊಂಟೈತಿ ನಿಮ್ದೆಲ್ಲ. ದುನಿಯಾ ಚಡ್ಡಿ ತಗೊಂಡ್ರೆ ಸಹಿತ ಆನ್ಲೈನ್ ಆಗ್ಬಿಡತ್ತೆ, ಹೋಗತ್ಲ. ಯೂನಿವರ್ಸಿಟಿ ಇದೆ, ದಂಧೆ ಎಜುಕೇಶನ್ ದಂಧೆ.
ಎಲ್ಲಿ ಹುಲಿ ಬರ್ನಿಲ್ವಲ್ಲ, ಹೆಂಗ್ ಬೇಕಾದ್ರೆ ನುಗ್ತೈತಪ್ಪ ಹುಲಿ. ಅವ್ನು ಫಾಲೋ ಮಾಡೋದು ಆಗಲ್ಲ ಅಂತ, ಜೀವನದಾಗ ಒಬ್ರನ್ನೇ ಫಾಲೋ ಮಾಡ್ಕೊಂಡಿದ್ರೆ ಆಗಲ್ಲ ಅಂತ ಗೊತ್ತಾಗ್ಬಿಡೋದು ಅವನಿಗೆ. ಅದೇ ಫಸ್ಟ್ ತಗೋಬರೋಣ ಅಂತ. ಹಿಂಗೋಣ ಹಿಂಗೋಣ. ಗೇರು ಆಟೋಗೆ ನ್ಯೂಟ್ಲು ಮಾಡ. ಅದು ರಿವರ್ಸ್ ಹಿಂಗ ರಿವರ್ಸ್ ಹಿಂಗ ರಿವರ್ಸ್ ಗೇರ್ ಎಲ್ಲ ಇದೆಯಪ್ಪ ನಿಮ್ದು. ನುಗ್ತಿರ್ತೀಯಲ್ಲ ಸುಮ್ಮನೆ. ಡೈಲಿ ಬೈಕ್ ಓಡಿಸೋ ಅಭ್ಯಾಸ, ಇನ್ನೇನು ಹೇಳು. ಡೈಲಿ ಬೆಳಗ್ಗೆ ಸಾಯಂಕಾಲವರೆಗೂ ಬೈಕಲ್ಲೇ ಇರ್ತಾನ ಅವನು, ಮಧ್ಯಾಹ್ನದವರೆಗೂ. ಗಾಡಿ 1,50,000 ಬೇಡ, ಗೇರಲ್ಲಿದೆ ಗಾಡಿ. ಮುಂದೆ ಬನ್ನಿ, ನಿಲ್ಲಿಸ್ತೀನಿ ಅಲ್ಲಿ ನೋಡು ಅಂದ್ರಿ. ಇದೇ ಹೈಪ್ ಮಾಡ್ಬೇಕು ಊರಲ್ಲೊಂದು ವಿಡಿಯೋ ಮಾಡಿ. ನೋಗೋ ಸ್ಪೆಂಡರ್ ತಗೊಂಡು ಹೋಗ್ತೀನಿ. ಕಲಿಯುಗದ ಕರ್ಣ ಅವನು ತಗೊಂಡು ಹೋಗದೆ ಇದ್ರೆ ಹೆಂಗೆ ಹೇಳು. ಸ್ಪೆಂಡರ್ ಹಿಂಗಾಶವನ ಸ್ಟ್ರೈಟ್ ನಡಿ. ಇನ್ನೊಂದು ನಮ್ಮ ಮನೆಗೆ ಇನ್ನೊಂದು ರೂಟ್ ಕರ್ಕೊಂಡು ನಮ್ಮನ್ನ ಈ ರೂಟಲ್ಲಿ ಅವನು ಹೋಗ್ಕೊಂಬಾರ. ಸ್ಟ್ರೈಟ್ ಹೋಗ್ಬಿಟ್ಟು ಅಲ್ಲೊಂದು ರೂಟ್ ಐತೆ, ಆ ರೂಟಲ್ವ ಲಾಲ್ಬಾಗ್ ರೂಟಲ್ವ ಒಂದು ಬಾ. ಲಾಲ್ಬಾಗ್ ತೋರ್ಸೋದು ಬೇಡವಾ ನಿಂಗೆ? ಅಣ್ಣ ಬಂದ ಲಾಲ್ಬಾಗ್ ನೋಡಿಲ್ಲ ಅಂದ್ರೆ ಹೆಂಗೆ? ಸಿಗ್ನಲ್ ಐತಿ ಇಲ್ಲೊಂದು. ಸಿಂಗಲ್ ಆದ್ರೆ ಹೆಂಗ್ ಬೇಕಾದ್ರೆ ಪಡ್ಕೊಂಡು ಹೋಗ್ಬೋದು. ಡಬಲ್ ಇದ್ದಾಗ ಕಷ್ಟ ಆಗತ್ತೆ. ಆರಾಮ್ ಬಂದ್ಬಿಟ್ಟ. ಯಾವ ಹುಡುಗಿ ಜೊತೆ ಹೋಗಿದ್ರೆ? ಹುಡುಗಿ ಇಲ್ಲ ನಿಮ್ ಹಿಸ್ಟ್ರಿಯಾಗ? ನುಗ್ತಿರ್ತಾನ ಬಗ್ಗೆ ಗುಡುಗು. ಆದ್ರೂ ನೀವು ಲಾಲ್ಬಾಗ್ ನೋಡಿದಿರಲ್ಲ, ಹುಡುಗಿ ಕರ್ಕೊಂಡು ಹೋಗಿದಿರಲ್ಲ. ಯಾವ ಗ್ರೂಪ್ ಮರಿ? ನೀವು MBA ಮಾಡ್ಕೊಂಡು ನೀವು ಶಿವಮೊಗ್ಗದಲ್ಲಿ ಓದ್ಬಿಟ್ಟು ಇಲ್ಲೇ ತಗೋ ಲಾಲ್ಬಾಗ್ ನೋಡಕ್ ಬಂದಿರಿ ನೀವು. ಹಂಗಾರೆ ಎಲ್ಲ ನೋಡಿರಿ ನೀವು. ಅರ್ಧ ಬೆಂಗಳೂರ ನೋಡ್ಬಿಟ್ರಿ ಮರ. ಲಾಲ್ಬಾಗ್ ಎಲ್ಲ ನೋಡಿರ, ಅರ್ಧ ಬೆಂಗಳೂರು. ಇಲ್ಲಪ್ಪ ಅನ್ನೋದೆಲ್ಲ ಇಲ್ಲ, ನೀವು ನೋಡಿರೋ ಗೊತ್ತಾಗತ್ತೆ. ನಿಮ್ಮ ಮದುವೆ ಸಿಕ್ಕನ ಮತ್ತೆ ಕರೆದಿಲ್ಲ? ತಾರ್ ನೋಡ ಹೆಂಗೈತೆ ತಾರ್.
ಇದೇ ಫಸ್ಟ್ ಬೆಂಗಳೂರಲ್ಲಿ ಮೊದಲ ಡಬಲ್ ರೋಡ್ ಆಗಿದ್ದು. ಹಾ, ಈ ಕಡೆ ರೋಡ್ ಆ ಕಡೆ ರೋಡ್ ಇದೆಯಲ್ಲ, ಹಾ ಫಸ್ಟ್ ಆಗಿದೆ ಇಲ್ಲಿ ಡಬಲ್ ರೋಡ್ ಅಂತ. ಅದಕ್ಕೆ ಡಬಲ್ ರೋಡ್ ಅಂತ ಹೆಸರು. ನಿಜ ಲೇಣಿಯ ಎಲ್ಲ ಸಿಂಗಲ್ ರೋಡ್ ಇತ್ತು. ಎಲ್ಲ ಸಿಂಗಲ್ ರೋಡ್ ಇತ್ತು, ಆಮೇಲೆ ಇಲ್ಲಿ ಫಸ್ಟ್ ಆಗಿದ್ದು. ಹೆಸರಿರೋದೇ ಡಬಲ್ ರೋಡ್ ಅಂತ ಹೇಳಿ. ಅದು ಹಾಕ್ಯಾರ ನೋಡೋಣ, ಇಲ್ಲೇ ಎಲ್ಲ ಬೋರ್ಡ್ ಹಾಕಿದ್ರಲ್ಲ. ಸಿಮೆಂಟ್ ಸಿವಿಲ್ ಇಂಜಿನಿಯರ್ ಮಾಡಿದರೆ ಗೊತ್ತಿರುತ್ತೆ, ನಿಮಗೆಲ್ಲ ಎಲ್ಲಿ ಗೊತ್ತಾಗುತ್ತೆ ಸಿಮೆಂಟ್ ಕಲ್ಲ ಜರಳಿ ಅಂತ. ಹಿಂಗೋಗಿ ಯೂ ಟರ್ನ್ ಮಾಡ್ಕೊ ಬರ್ಬೇಕು. ಹಾಂ, ಅದು ಎಮ್ ಜಿ ರೋಡಿಗೆ ಹೋಗುತ್ತೆ. ಹಾಂ, ಹೋಗೋಣ ಎಮ್ ಜಿ ರೋಡು. ಹಾಂ, ಎಂತ ಆಗತ್ತೆ ಇವತ್ತು? ಹಿಂಗೆ ಹಾಕ್ಸು, ಹಿಂಗೆ ನಾನು ಲೆಫ್ಟ್ ತಗೊಂಡು ಹೋಗೋದು. ಫುಲ್ ಟ್ಯಾಂಕ್ ಆಯ್ತಣ್ಣ. ನೋಡಲ್ಲ ಸೈಕಲಲ್ಲಿ ಹೆಂಗೆ ಹೋಗಾರ ಮಗನ ಕೂರ್ಸಿನ. ಲೆಫ್ಟ್ ಸಿಗ್ನಲ್ ಬಿಟ್ಟನಲ್ಲ ನಮಗೆ. ಆಫ್ ಮಾಡಿದ್ವಿ ಅಂತ ಮಾತಾಡಿದ್ರೆ ಏನು ಮಾತಾಡಿದ್ವಿ. ಆದರೂ ಹಾಲ್ ಬಗ್ಗೆ ಹುಡುಗಿ ಕರ್ಕೊಂಡಿದ್ದೀವಿ. ನಾವು ಹುಡುಗರು ಹೋಗೋಣ ಅಂತ ಮಾತಾಡ್ತೀವಿ. ಹುಡುಗಿ ಜೊತೆ ಹುಡುಗಿ ಜೊತೆ ಅಂತೀವಿ. ಆದರೆ ಈ ಥರ ಇದು ಮಗ ಗಾಡಿ ತಗೊಬಂದ್ಮೇಲೆ ಎಲ್ಲ ಮಾಡ್ತಿದ್ಯಾ ಊರ ನೋಡ್ರಿ ಅಮಾಯಕಂತರ ಇದ್ದೆ. ಊರಾಗ ಅಮಾಯಕಂತರ ಇದ್ದೆ. ಇಲ್ಲಿ ಬಂದ್ಬಿಟ್ಟು ನೀನು ಗಾಡಿ ತಂದ್ಮೇಲೆ ಏನೇನು ನಿಮ್ಮ ಅಪ್ಪ ಗೊತ್ತಾಗ ಹೇಳ್ತಿದ್ದೀರಿ ಎಂತಲ್ಲಪ್ಪ. ಅಪ್ಪ ಗೊತ್ತಾಗ ಮಾರ್ಕೆಟಿಂಗ್ ಯಾವ ಥರ ಮಾರ್ಕೆಟಿಂಗ್ ಮಾಡ್ತೀವಿ ನಾವು. ಕ್ಲೈಂಟಿಂಗ್ ಮಾಡೋದು ಬರೋದು ಕ್ಲೈಂಟ್ ಯಾವ್ಯಾವ ಕ್ಲೈಂಟ್ ಹತ್ರ ಹೋಗಾಕತ್ತೀರಿ ನೀವು? ಬೇರೆ ಕ್ಲೈಂಟ್ ಹತ್ರ ಹೋಗ್ಬಿಟ್ರೆ ಆಮೇಲೆ ಹಾಗಾಯ್ತು. कन्ना हाफ वाटी 200 ಈ ತಟ್ಟೆ ಸರಿ ಬಾಯ್. ಇಲ್ಲ ಅಣ್ಣ, ಅದು ಅಷ್ಟು ಸಿಕ್ಕಿದೆ. ಏನು ಮಾಡೋದು ಅಲ್ವಾ? ನೋಡಿ ನನಗೂ ಬರೋಕ್ಕಾಗಿಲ್ಲ. ನೋಡಿ ಡಿಸ್ಕೌಂಟ್ ಮಾಡಿ ಆಚೆ ಮಾಡ್ಕೊಡಿ. ಇಲ್ಲ ಅಣ್ಣ, ಎಲ್ಲ ತಗೊಂಡೋಗಿ ನಾವು ರಿಟರ್ನ್ ವಾಪಸ್ ಆದರೂ ಏನು ಹಿಂಗೆ ಹೇಳಿದ್ರೆ ಹೆಂಗೆ ಹೇಳಿ ಸ್ನೇಹಿತರೆ. ಬಾಯ್ ಬಾಯ್. ತಗೊಂಡೋಗಿ ರಿಟರ್ನ್ ಮಾಡಿದ್ ನಾನೇನು ಗಂಟೆಗೆ ವಾಪಸ್ ಆಯ್ತಾ? ಏನು ಸರ್ 50 ರೂಪೀಸು ಬಿಡ್ಲಿಲ್ಲ? ಹಾಂ, 50 ರೂಪಾಯಿನೂ ಬಿಡ್ಲಿಲ್ಲ ಅವರು. ಹೆಂಗೆ ಹಿಂಗಾದ್ರೆ? ಓ ಹಾಂ, 3,000 ಅಷ್ಟ ಕೊಡು ಅಂತ ಹೇಳಿದ್ರೆ ಮ್ಯಾಲೆ 30 ರೂಪಾಯಿ ಕೊಡಕ್ಕೆ ಬರೋದು ಅಂತ ಹೇಳಿದ್ರು. ಲಾಸ್ಟಲ್ಲಿ ಫೈನಲ್ ಆಗಿ ಕರ್ನಾಟಕ ಮಟನ್ ಕರ್ನಾಟಕ ಮಟನ್ ಸ್ಟಾಲ ಮೆಂಟಲ್ ಸ್ಟಾಲ್. ಚೌಕಾಸಿ ಮಾಡೋದನ್ನ ಕಲಿಬೇಕು. ನೀನು ಇದೆಯಾ ವೇಸ್ಟು? ಚೌಕಾಸಿ ಮಾಡ್ಬೇಕಂದ್ರೆ ಕೈ ದುಡ್ಡು ಇಟ್ಕೋಬೇಕು. ಆಮೇಲೆ ಚೌಕಾಸಿ ದುಡ್ಡು ಕೊಟ್ಮೇಲೆ ಚೌಕಾಸಿ ನಡೆಯಲ್ಲ. ಏನು ಮಾಡ ಕೊಟ್ಬಿಟ್ಟಿವಿ. ನಾನು ಯಾಮಾರಿ ಅಂದ್ರೆ ಮದುಮಗನ್ ನೋಡಿ ಯಾವ ಥರ ನಡೀತಾರೆ. ಮದುವೆ ಟಿಪ್ ಕೊಟ್ಬಿಡು ಅವನಿಗೆ 30 ರೂಪಾಯಿ. ಹಾಂ, ಜೋಬಿ ಹಾಕಿತ್ತು 30 ರೂಪಾಯಿ. ಹಾಂ, ಬೈಕ್ ಯಾವ ಸುತ್ತಾಕೋಬೋದು ಹೊದ್ಕೊಂಡು ನಡಿಯಾ. ಇಲ್ಲಿ ಬೈಕ್ ತರ ಹಾಕತ್ತವ. ಇಲ್ಲಿ ಬೈಕ್ ಅಂದ್ರೆ 5 ಲೀಟ್ರ್ ಪೆಟ್ರೋಲ್ ಬೇಕು ಇಲ್ಲಿ ಬೈಕ್ ಬಂದರೆ. ನನ್ನ ಗಾಡಿ ತಂದಂತ ಕಿಕ್ ಕೊಡ್ತಾರ. ಆಫ್ ಮಾಡಿರಿ ಸತ್ತೆ ಅಂತ ನೀನು. ಮದುಮಗನಿಗೆ ಟಿಪ್ 30 ರೂಪಾಯಿ ಕೊಟ್ಬಿಟ್ಟಾನೆ. ಹಾಂ, 30 ರೂಪಾಯಿ ಕೊಟ್ಟಿದ್ದೀವಿ. ಅವನೇ ಹೇಳಿದ್ದಲ್ಲ ಬಡ್ಡಿ ಮಗ ಅವನು. ಹೊತ್ಕೋಬೇಕನಾ? ಹಾಂ, ಹೊತ್ಕೋಬೇಕಾ?
ಕೊಡು ಸುಸ್ತಾದ್ರೆ ಮುದುಕ ಮಗ ಎನರ್ಜಿ ಇರಬೇಕು. ತಗೋಪ ಆನಾಯ್ತಾ ನೋಡಿ ಪಾಪ ಅಣ್ಣನ ಮದುವೆಗೆ ಇವನ್ ಮಿಟಲ್ ಹೋಗ್ತಾ ಇದ್ದಾನೆ. ಯಮ ಭಾರ ಐತಿ ಆದರೂ ಅಣ್ಣನ ಮದುವೆ ಮಾಡಿ ಕಳಿಸ್ಬೇಕಂತ ಹೇಳಿ ಕ್ಯೂ ಬಿಸ್ಕೊಂಡೆ ಮನೆಗೆ ಕ್ಯೂ ಬಿಸ್ಕೊಂಡೆ ಸೈಡ್ ಸೈಡ್ ಸೈಡು ಮದುವೆ ಕೆಲಸ ಆಟ ಹಾಕಲ್ಲ ಹೋಗ ಯಾವ ತೇಲ್ತಾವಲ್ಲ ಅವು ಯಾರು ದಿನ ಜಾತ್ರೆ ಇಲ್ಲಿ ಎಲ್ಲರ ಬಿದ್ದೋದ್ರೆ ಹೆಂಗೆ ಕತೆ ಅಂತ ಸಂಜೆ ಕಾಮಾಕ್ಷಮ್ಮ ರೆಕಾರ್ಡ್ ಆಗ್ತೈತಲ್ಲ ಆಪಣ ಆಗ್ತಾ ಇಲ್ಲ ನಿಜ ಆಗ್ತಾ ಇಲ್ಲಲೇ ಸುಮ್ಮನೆ ಅವಾಲಿಂದ ಹಿಡ್ಕೊ ನಾನು ನೋಡಿ ಚಿಕ್ಕಪೇಟೆಗೆ ಬಂದರೆ ಈ ಥರ ಎಲ್ಲ ಹೊತ್ಕೊಂಡು ಒಂದೇ ರೂಟು ಲೈಟಿ ಸರ್ ಅಂತ ಏನಂತ ಹೇಳ್ಕಿದ್ದೆ ಗೊತ್ತಂತೆ ಹಾಂ ಏನು ಹೇಳ್ತಾನಂತೆ ಲೈಟಿ ಸರ್ ಆನೈತೆ ಆಫ್ ಮಾಡಿದೆ ಇಲ್ಲಿ ಮುಂದೆ ಮುಂದಕ್ಕೆ ಹೋಗ್ಬೇಕಾ ಆನ್ ಇದೆಯಾ ನಿಂಗೆ ಲೈಟ್ ಎಲ್ಲೆಲ್ಲ ಹಾಕೋತಿ ಲೈಟ್ ನೀನು ಉಲ್ಟಾ ತಿರ್ಸಿಡ್ಕೊಳ ಎಲ್ಲೆಲ್ಲ ಹಾಕೋತಿ ಲೈಟ್ ನೀನು ಎಲ್ಲೆಲ್ಲ ಟಿ ವಿ ಹಿಂದೆ ಹಾಂ ಆಮೇಲೆ ಇರುತ್ತಲ್ಲ ಫೋಟೋಸ್ ಗೀಟೋಸು ಮನೆಗೆ ಆ ಥರ ಎಲ್ಲ ಡೆಕೋರೇಷನ್ ಗಿಜಿ ಗಿಜಿ ಮಾಡ್ಬೇಕು ಅಂತ ಚೆನ್ನಾಗಿರತ್ತೆ ಮನೆ ಬಂದ್ರೆ ಒಳ್ಳೆ ಒಂದು ಲಕ್ಷಣ ಇರುತ್ತೆ ಜಿಗಿ ಜಿಗಿ ಅಂತ ಇರ್ತೈತೆ ಹಾಂ ಮಸ್ತ್ ಇರ್ತೈತೆ ಈ ಸೌಂಡಿಗೆ ಏನು ಕೇಳಿಸ್ತಾ ಇಲ್ಲ ನಾವು ಮಾತಾಡೋದು ಕೇಳಿಸ್ತಿಲ್ವಾ ಡೌಟು ಹೆಂಗಿರ್ತಾವ ನೋಡಿ ಮದುಮಗ ನೋಡ್ರಿ ನಾಯಿ ಥರ ಬರ್ತಿದ್ದಾನೆ ಮದುಮಗ ತಮ್ಮ ಮದುಮಗ ತಮ್ಮ ನೋಡಿ ಎಷ್ಟು ಕಷ್ಟಪಟ್ಟು ಹೊತ್ತು ಬರ್ತಾ ಇದ್ದಾರೆ ವಿಡಿಯೋ ಮಾಡ್ಕೆ ನೋಡಿ ಏ ಅಣ್ಣ ತಮ್ಮ ತೋರಿ ಓಡಾಡ್ತಾ ಇದ್ದಾನೆ ಏನು ನೋಡಕ್ಕೆ ಬರಲ್ಲ ಅಣ್ಣ ತಮ್ಮ ಫುಲ್ ರಿಚ್ ಆಗಿಬಿಟ್ಟಿದ್ದಾನೆ ಅಥೋ ಏನಂತ ಜೂಮ್ ಹಾಕಿ ಹಿಡಿಯ ನೋಡಕಂತ ಯಾರಿಗೆ ಅವನ್ನ ತಮ್ಮ ತೋರಿ ಓಡ್ತಾನಲ್ಲ ಏ ಎಲ್ಲಿ ಓದ್ಬೇಕನ ಬೇಡ ನೀ ಅಂತ ಹೋಗುತ್ತೆ ಏ ಬೇಡ ಬೇಡ ಏ ಸುಮ್ಮನೆ ಒಂದು ಮಾರ ಬರ್ತೇನೆ ಮದುವೆ ಮನೆ ಕೆಲಸ ಮಾಡಿ ನನಗೆ ಆಮೇಲೆ ಮದುವೆ ಮನೆಗೆ ಕೆಲಸ ಮಾಡಿ ನನಗೆ ನೀವು ಮಾಡದೇ ಇದ್ರೆ ಊಟ ಆಗ್ತಾವ ಮರಿ ಈ ಊಟ ಕಾಲಾದ್ರೆ ಊಟ ಮಾಡ್ಕೊ ನಾನು ಅದ್ರ ಬಿಟ್ಟೆ ಭಾಳ ಏನು ಅಜ್ಜಿ ಅಲ್ಲ ಲೈಟ್ ಬೇಡ ನಾವೇ ಅವು ಆ ಥರದ ತಗೋಣ ನಾವು ಹೆಂಗೆ ಹೇಳ್ತಾರೆ ನೋಡೋದಿತ್ತು ಅವೇನು ಇದು ಆಫ್ ಮಾಡಿದೆ ಬಾರ್ಗಿನ್ ಮಾಡೋದು ಕಲ್ತಲ್ಲ ಯೂಟ್ಯೂಬಲ್ಲಿ ಬಾರ್ಗಿನ್ ಮಾಡೋದು ಕಲ್ತ 250 ಕೊಡ್ತಿದ್ರು ಮಾಡ್ತಾನೆ 250 ಮಾಡಿ ಬಾಯ್ ನೀವು 4-5 ಅಲ್ಲ ಇನ್ನೂ 2 ಅದ 5 ರೂಪಾಯಿ ಕೊಡ್ತಾರೆ 5 ರೂಪಾಯಿ ಚೇಂಜ್ ಮಾತ್ರ ಚೇಂಜ್ ಆಯ್ತನಾ 250 ಮಾಡ್ಕೊ 3 ಜೊತೆ ಆಯ್ತು ನೋಡಿ ಬರುತ್ತೆ ಕೊಡೋ ಮಾಡಿ ಮಾಡಿ ಬಾಯ್ ನಮ್ಮ ಬೈ ಅದು ಬಾರ್ಗಿ ಬರೋದು
ಬಾರ್ಗಿನ್ ಏನಾಗಲ್ಲ, ನಮ್ಮ ವಿಡಿಯೋದಲ್ಲಿ ಹಾಕೋದು. ನಮ್ಮ ಅಣ್ಣ ಬಾರ್ಗಿನ್ ಇಲ್ಲಿಗಲ್ ಮಾಡ್ತಾರೆ. ಲೀಗಲ್ ಅಲ್ಲ ಅವ್ರೇನು ಅವ್ರಿಗೆಲ್ಲ ಸಖತ್ತಾಗಿದೆ ಎಲ್ಲ. ಹಾಂ ನಿಜ ಸಖತ್ತಾಗಿದೆ ಮಗ ಇದು. ನೀನು ಹೆಂಡ್ತಿಗಿದ್ದೀರ ಒಂದು ತಗೊಂಡು ಚರ್ಗಿ ಕಟ್ಟ ಬೇರೆ ತಗೋ. ವೈಟ್ ತಗೊಳ್ಳೋಣ. ಪಿಂಕ್ ತಗೋದು, ಬ್ಲೂ ಅದು ಮೆರೂನ್ ಬ್ಲೂ ಅದು. ಪಿಂಕ್ ಅದು ಮೆರೂನ್ ಬ್ಲೂ ಅಂತ. ಇದು ಯಾವ್ದು ಮಾತಿದ? ಇದಕ್ಕೆ ಅದಕ್ಕೂ ಡಿಫ್ರೆನ್ಸ್ ಆಯ್ತಾ? ಮತ್ತೆ ಇದು ಪಿಂಕು, ಅದು ಪಿಂಕ್. ಅದು ಹೆಂಗೆ ಪಿಂಕ್ ಆಗುತ್ತೆ ನಿಂಗೆ? ಪಿಂಕ್, ಡಾರ್ಕ್ ಪಿಂಕ್. ಪಿಂಕಲ್ಲಿ ಕಲರ್ ಇದೆ. ಅದರಲ್ಲೂ ಇನ್ನೊಂದು ಕಲರಾ? ಅದು ಇನ್ನೂ ಲೈಟ್. ಇನ್ಯಾವ್ದು ಯಾವ್ದು ಕಲೆಕ್ಟ್ ಮಾಡಿದೆ? ಆ ಕಲರಿಗೆ ಯಾವ್ದು ಮ್ಯಾಚ್ ಆಗುತ್ತೆ ನೋಡಿ. ಈ ಕಲರಿಗೆ ಹಾಂ ವೈಟ್ ಹಾಕೋಣ ಮಧ್ಯಕ್ಕೆ, ಎರಡರಲ್ಲಿ ಮಧ್ಯೆ ರೆಡ್ ಹಾಕೋಣ. ರೆಡ್ ಹಾಕೋಣ, ವೈಟ್ ಹಾಕೋಣ. ಯಾವುದಾಗೆ ಚಾಮತ್ ಬೆಳೆ ಪಿಂಕ್ ಹಾಕಿ ನೋಡೋದ ರೆಡಿ ಆಗ್ತಾ ಇತ್ತು ನೋಡೆ. ಅದನ್ನ ಪಿಂಕ್ ಮಾಡಲ್ಲ, ವೈಟ್ ತಗೊಳ್ಳೆ. ವೈಟ್ ತಗೊಳ್ಳೆ. ನೋಡ್ರ ಥೂ ಚೆನ್ನಾಗಲ್ಲ. ವೈಟ್ ಹಾಕ. ಮಲ್ಲಿಗೆ ಅಂತಾರೆ ಅದು ಹೆಂಗೆ ಗೊತ್ತಾ, ದೂರ ಒಂದೊಂದು ಕಟ್ಟೋದು. ಬಳೆ ಎಲೆಯಲ್ಲಿ ಹಿಂದಗಡೆ ಇದು ಮಾಡೋದು. ಅರ್ಥ ಆಯ್ತಾ? ಡೆಕೋರೇಷನ್ ನೀನೇ ಬರಬೇಕು. ವೈಟಲ್ಲಿ ಮಲ್ಲಿಗೆ ಇರ್ತಾವ. ಮಲ್ಲಿಗೆ ಎಲ್ಲಿರ್ತಾವೆ? ಯಾರು ಮಲ್ಲಿಗೆ ಎಲ್ಲ ಮುಡ್ಸಲ್ಲ ಅಲ್ಲಿ. ಮಲ್ಲಿಗೆ ಅವ್ರು ತಲೆ ಮುಡ್ಕೊಂಡ್ರೆ ಕಷ್ಟ ಆಕತಿ. ಹೇಳ್ಬೇಕು ಇನ್ಲಾಲ್ಡು ಹಿಂದೆ ಇನ್ನೆರಡು ಕಲರ್ ಬೇಕು. ಯಾವ ಕಲರ್? ಪಿಂಕ್ ತಗ. ಪಿಂಕಿ ಪಾಂಕಿ. ನಮ್ಮ ತಂಗಿ ಹೇಳಿದಂಗೆ ಆಯ್ತು. ಪಿಂಕ್ ಕಲರ್ ಹೆಲ್ಮೆಟ್ ಹಾಕೊಂಡು ಪಿಂಕಿ ಅಂತಿದ್ದು. ಹಂಗೆ ಆಯ್ತು. ಅದು ಚೆನ್ನಾಗಿ ಕಾಣ. ವೈಟ್ ಸಗದಾಗ ಕಾಣ್ತಿತ್ತಣ್ಣ. ಅಷ್ಟು ಮಾಡಿನ ಕ್ಯಾಶಿಗೆ ಯಾವತ್ತೂ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾರೆ. ಹೌದಾ? ನಮ್ಮ ಅಣ್ಣಲ್ಲ ಇದಕ್ಕೆ. ನಮ್ಮ ಅಣ್ಣ ಸ್ಪಾನ್ಸರು. ಹಾಂ ಚಿಕ್ಕಪೇಟೆ ಸುತ್ತಾಡ್ತಿದ್ದಕ್ಕೆ ಒಂದೇ ಒಂದು ಕಬ್ಬಿನಲ್ಲಿ ಕೊಡುತ್ತಾವೆ. ಹೆಂಗೆ ಓಡಾಡಿದೆ? ನಾಯಿ ಥರ ಓಡಾಡಿದೆ. ಒಬ್ಬಳದಲ್ಲ ಗಂಟಗಿದೆಯಾ? ಮಸ್ತಾಗಿದೆ. ದನ ಹೇಗಿದೆ ಹಿಂಗೆ ಇಕ್ತಾನಲ್ಲ, ದನ ಕೊಡ್ದಂಗೆ ಕುಡಿತಾನ. ಮುಸ್ಲಿ ಕುಡಿತೈತಲ್ಲ. ಅವ್ರಿಗೆ ನೀರು ಹತ್ರ ಆದರೆ ಕಬ್ಬಿಣೆಲ್ಲ ಕುಡಿಬೋದಲ್ಲ. ಅವ್ರಿಗೆ ನೀರು ಹತ್ರ ಆದರೆ ಕಬ್ಬಿಣೆಲ್ಲ ಕುಡಿಬೋದಲ್ಲ. ನೀರು ಯಾಕೆ ಕುಡಿತಾರೆ? ಎಲ್ಲ ಇಂಟೆಲಿಜೆಂಟ್ ಇರೋದು. ಕಬ್ಬಿನ ಹಾಲು ಕುಡಿಯೋದಕ್ಕೂ ನೀರು ಕುಡಿಯೋದಕ್ಕೂ ಭಾಳ ವ್ಯತ್ಯಾಸ ಇದೆ. ನೀರು ಕುಡಿದಾಗ ದಾಹ ತೀರುತ್ತೆ, ಕಬ್ಬಿನ ಹಾಲು ಕುಡಿದಾಗ ದಾಹ ತೀರಲ್ಲ. ಫಿಲಾಸಫರ್ ಫಿಲಾಸಫರ್ ಇನ್ನೊಂದು ಕೊಡ. ಸಾಕಾ ಒಂದು? ನಾನು ನೀರು ಕೊಡ್ತೀನಪ್ಪ ಅಲ್ಲಿ. ಬೈಟ್ ಮಾಡ್ಕೊಂಡ್ರೆ ಬೈಟು ನಂಗೆ ಹಾಕ್ಬೇಕು. ಹಂಗೆ ಬೈಟ್ ನಂಗೆ ಹಾಕ್ಬೇಕು. ಬೈಟ್ 2 ಅಂದ್ರೆ ಎರಡೇ ಬೈತ್ರಿ ಸಾಕು. ಯಾರು ಮಾಡಿಲ್ಲ ಅವಾಗ ಆಗಲೇ ಹಿಂಗೆ ಮಾಡ ಅಂದ್ರೆ ಮುಸಿರಿ ಹೆಂಗೆ ಕುಡಿದ್ರು ಅಪ್ಪ ಏನು ಹೇಳಿದ್ರೆ ಅಂತಿದ್ದ ನನಗೆ. ಎತ್ತಿನಲ್ಲಿ ಹಾಕಿತ್ತು ಕಾಸು. ಹಾಂ ಇನ್ನೊಂಥರ ಜೊತೆಲಿ ಇರಬೇಕು ಅವರು.
ಜೀವನ ಕರೆಕ್ಟಾಗಿ ಹೋಗುತ್ತೆ, ನಿರಂತರ ಕರೆಕ್ಟ್ ಈ ಥರ ಇರಬೇಕು. ಸರಿ ಇದೆಯಲ್ಲ ಅಂತ ಹೇಳೋಕ್ಕೆ ಏನಂತೀರಾ? ಮಾತೇ ಇಲ್ಲ. ಅಂತೂ ಇಂತೂ ಫೈನಲಿ ಬೆಂಗಳೂರಲ್ಲಿ ಪರ್ಚೇಸ್ ಮಾಡೋವಂಥ ಐಟಮ್ಸ್ ಎಲ್ಲ ಆಯಿತು. ಇನ್ನು ಉಳಿದಿರೋ ಕೆಲಸ ಅಂದರೆ ಲಗ್ನ ಪತ್ರಿಕೆ ಎಲ್ಲ ಕೊಟ್ಬಿಟ್ಟು ಊರನ್ನ ಖಾಲಿ ಮಾಡೋದು, ಬೆಂಗಳೂರನ್ನ ಖಾಲಿ ಮಾಡಿ ಊರ ಕಡೆ ಹೋಗೋಂಥದ್ದು. ಏನು ಮಾಡ್ರ, ಸಂಡೇನು ಈ ನಾಡಿ ಟ್ರಾಫಿಕ್ ಇದೆ, ಬೆಂಗಳೂರು ಮ್ಯಾಚ್ ಇದೆ ಬೇರೆ ಇವತ್ತು, ನೋಡ್ಬೇಕು ಹೋಗಿ. ನಮ್ಮ ರಜತ್ ಪಟಿದಾರ್ ಕ್ಯಾಪ್ಟನ್ ಮೈ RCB ಟೀಮ್ ನಾವು ಹೋಗಿ ನೋಡಿಲ್ಲ ಅಂದರೆ ಹೇಗೆ? 3:30 ಆಗ್ತಿದೆ. ನಾವು ಒಂಥರ RCB ಫ್ಯಾನು. ಅಣ್ಣ ಇವತ್ತು ನಮಗೆ ಟೀಚಿಂಗ್ ಮಾಡಲ್ವಾ ತಮಿಳ್ನಾಡು ಬಸ್ಸಲ್ಲಿ? ಹೇಗಿದೆ ನೋಡ ನೆರಳು ಹುಡುಗ, ನೆರಳು ಮರ ಹೆಂಗಿದೆ ನೋಡ, ನೇಚರ್. ಹಾಂ, ಎಲ್ಲೋದ ನಮ್ಮ ಹುಡುಗ? ಹಾಂ, ಮಳೆ ಬೀಳಲ್ಲ ಹುಡುಗ, ಇಲ್ಲ ನಮ್ಮ ಹುಡುಗ ಎಲ್ಲಿ ಸತ್ತ? ಬಂದು ನೋಡು, ಗೊತ್ತಾಗಲ್ಲ ನಿಂಗೆ ಬರೋಕ್ಕೆ? ಏನು ಮತ್ತೆ ಹಿಂದಿಂದ ಇರ್ತಿ? ಅದಕ್ಕೆ ಹೇಳೋದು ಇದು ಬೆಂಗಳೂರು. ಇವತ್ತೇ ಟಾಸ್ ಗೆದ್ದಿದ್ದ, ಫಸ್ಟ್ ಮ್ಯಾಚ್ ಗೆದ್ದಿದ್ದ ಅಲ್ಲ, ಟಾಸ್ ಗೆದ್ದಿದ್ದ ಅವತ್ತೇ ಫಸ್ಟು, ಚೆನ್ನೈ ಮ್ಯಾಚ್ ಮೇಲೆ. ಆಮೇಲೆ ಎಲ್ಲ ಮ್ಯಾಚು ಸೋತ ಆಗೋರಿ ಅವನು. ಮುಂಬೈ ಮ್ಯಾಚಲ್ಲೂ ಅಷ್ಟೇ ಅವನೇ ಟಾಸ್ ಗೆದ್ದಿದ್ದು, 2 ಮ್ಯಾಚ್ ಟಾಸ್ ಗೆದ್ದಿದ್ದು ಅವನು. ಕಾಡ್ತಾವ ಯಾಕ್ರೆ ರೇ ಅವನಿಗೆ. ಇಲ್ಲಿ ಲೆಫ್ಟ್ ತಗೊಂಡು ಸಡನ್ ರೈಟ್ ತಗೋಬೇಕಲ್ಲಿ. ಲೆಫ್ಟ್ ಇದು ನೃಪತುಂಗ ರೋಡ್ ಅಂತಾರೆ. ನೃಪತುಂಗ. ಹ್ಞೂ, ಹೆಸರು ಹೇಳಕ್ಕೆ ಬರುವಲ್ದು ಹೋಗತ್ಲಾಗ. ಯಾವುದೋ ಒಂದಿನ ಯಲಂಕ ಹೋಗ್ಬಿಡಣ, ಯಲಂಕ ಅದೇ ಹಿಡ್ಕೊಬಿಟ್ಟಾನ. ಎಲ್ಲಿ ತರ್ದು? ಅಯ್ಯೋ, ಅಷ್ಟು ಬೇಗ ಹೊಲ ಕಿತ್ಕೊಂಡಿಲ್ಲ ಈ ವಯಸ್ಸಿಗೆ. ಅದಕ್ಕೆ ಎಷ್ಟಾಯ್ತಾ ಸ್ಕೋರ್? ಏ ದೇವರ್ತಿ, ಗಾಡಿ ಆಪಾಡ್ಬೇಕಾಯ್ತು ಇವಾಗ. ಏನದು? ಎಷ್ಟಿದು ಬಡ್ಡಿ? ಲೆಫ್ಟಿಗೆ ಹೋಗ್ಬೇಕಲ್ಲ, ಬಾ ಹೇಳ್ತೇನೆ ನುಗ್ಸೋ. ಬಸ್ ಸಿಗ್ನಲ್ ಬಿಡ್ಬೇಕಲ್ಲ, ಇದೇ ಸಿಗ್ನಲ್ ಅಲ್ಲ ಅವರೇ ನಮಗೆ ಬಂದಿದ್ದು. ನಾವು ಅದು ಹಂಗಾಸ್ಬತ್ತೀವಿ ಹಿಂಗಾಸ್ಬತ್ತೀವಿ, ಒಂದೇ ಸರ್ಕಲ್ ಇದು, ಫುಲ್ ಸರ್ಕಲ್ ಥರ ಆಯ್ತು. ಆಪನ್ಲಿ ಬೇ ಸಂಜೆ ಲೆಫ್ಟು.
ಯಾವ್ದೋ ರೂಟಲ್ಲಿ ಹೋದ್ನೆ ನಾನು ಬಡ್ಡಿ ಮಗ. ಏ ಸಂಜು ರೈಟ್, ಏ ಸಂಜು ದಾರಿ ತಪ್ಪಿದ ಮಗ. ಅದೇ ಗೂಗಲ್ ಆಂಟಿ ತಪ್ಪು ಹೇಳಿದ್ರೆ ಎಲ್ಲ ಇದ್ ಮಾಡ್ತೀರಾ, ನಾವ್ ಹೇಳಿದ್ರೆ ಕ್ವಶನ್ ಮಾಡ್ತೀರಾ ನೀವು. ಯಾಕೆ ತಪ್ಪು ಹೇಳಲ್ಲ? ಬಾಯ್ ಬಿಟ್ಟು ಹೇಳ್ತಾಳೆ ಆದ್ರೂ ತಪ್ಪು ಹೇಳ್ತಾಳೆ ಅವಳು ಒಂದೊಂದ್ಸರಿ. ಆಯ್ತಾ ಗೋಬಿನ ನೋಡ ನೋಡ ಚಡ್ಡಿ ಹರ್ದತೆ ನೋಡಲ್ಲಿ, ಚಡ್ಡಿ ಹರ್ದತಿ, ಪ್ಯಾಂಟ್ ಹರ್ದತಿ, ಹುಡುಗಿ ಬೇಕಂತೀವಿ ನೀಗೆ. ಈ ಸಿಗ್ನಲ್ ಲೆಫ್ಟ್ ತಗೋಬೇಕು.